ನಿಮ್ಮ ಜೀವನದಲ್ಲಿ ನೀವು ಎಷ್ಟನೇ ಪ್ರಿಯಾರಿಟಿ? ಯಾರಿದ್ದಾರೆ ನಿಮ್ಮ ಪ್ರಿಯಾರಿಟಿ ಲಿಸ್ಟಲ್ಲಿ? ತಂದೆ ತಾಯಿ, ಅಕ್ಕ ತಂಗಿ, ಸ್ನೇಹಿತರು, ಮಕ್ಕಳು, ನೀವೆಲ್ಲಿದ್ದೀರಾ? ನಿಮಗೆ ನೀವು ಎಷ್ಟನೇ ಪ್ರಿಯಾರಿಟಿ ಕೊಟ್ಕೋತಾ ಇದ್ದೀರಾ? ನಮಸ್ಕಾರ ಎಲ್ಲರಿಗೂ, ನಾನು ಸುಷ್ಮಾ. ನಾವು ಈ ಚಾನಲಲ್ಲಿ ನಮ್ಮ ಬಾಲ್ಯದ ಆಘಾತಗಳಿಂದ ಆಗಿರೋ ತೊಂದರೆಗಳು, ಆಮೇಲೆ ಅದರಿಂದ ಹೇಗೆ ಹೊರಬರೋದು, ಆಮೇಲೆ ನಮ್ಮ ಬೆಲೆನ, ನಮ್ಮ ಸೆಲ್ಫ್ ವರ್ತ್ ಅಂತಾರಲ್ಲ, ಸೆಲ್ಫ್ ವರ್ತು, ಸೆಲ್ಫ್ ಲವ್ ಹೇಗೆ ನಾವು ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಇದರಲ್ಲಿ ಯಾವುದಾದ್ರೂ ನಿಮಗೆ ರೆಸೊನೇಟ್ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬಹಳಷ್ಟು ಈ ವಿಚಾರದ ಬಗ್ಗೆ ಮಾತಾಡ್ತೀವಿ ಈ ಚಾನಲಲ್ಲಿ. ಈಗ ನಮ್ಮ ಟಾಪಿಕ್ಗೆ ಬರೋಣ. ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟನೇ ಪ್ರಿಯಾರಿಟಿ? ಕೆಲವ್ರು ಹೇಳ್ಬೋದು, ನನಗೆ ನನ್ನ ಜೀವನದಲ್ಲಿ ನಂದು ಫಸ್ಟ್ ಪ್ರಿಯಾರಿಟಿ. ಕೆಲವರು ಇಲ್ಲ, ನಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಸ್ನೇಹಿತರು, ಅದಾದ್ಮೇಲೆ ನನ್ನ ಪ್ರಿಯಾರಿಟಿ, ಏನೋ ಹೀಗೆಲ್ಲ ಹೇಳ್ಬೋದು. ಆದರೆ ಅದನ್ನು ಜಾರಿಗೆ ಎಷ್ಟು ಮಾಡಿದ್ದೀರಾ? ನಾವು ಒಂದೆರಡು ಉದಾಹರಣೆ ಮಾತಾಡೋಣ, ಆವಾಗ ಗೊತ್ತಾಗುತ್ತೆ ನಾವು ಎಷ್ಟು ಜಾರಿಗೆ ತಂದಿದ್ದೀವಿ, ನಾವು ಎಷ್ಟನೇ ಪ್ರಿಯಾರಿಟಿ ನಮಗೆ ಅಂತ. ಆಯಿತಾ? ಈಗ ಮನೇಲಿ ಮಕ್ಕಳಿದ್ರೆ ಬೆಳಗ್ಗೆನೇ ಎದ್ದು ಮಕ್ಕಳಿಗೆ ನೀಟಾಗಿ ಸ್ನಾನ ಮಾಡಿಸಿ, ರೆಡಿ ಮಾಡಿ, ಹಣೆಗಿಟ್ಟು, ತಲೆ ಬಾಚಿ, ಅಂದರೆ ಚಂದವಾಗಿ ಕಾಣೋ ಹಾಗೆ ಮಾಡಿ ಬೆಳಗ್ಗೆನೇ ಎದ್ದು ಅದೊಂಥರ ಏನಂತಾರೆ, ಇಷ್ಟಪಟ್ಟು ಮಾಡ್ತೀವಲ್ವ. ನಿಮಗೋಸ್ಕರ ನೀವು ಯಾವಾಗ ಎಷ್ಟು ಸಲ ಆ ಥರ ಇಷ್ಟಪಟ್ಟು ಮಾಡ್ಕೊಂಡಿದ್ದೀರ? ಪ್ರತಿದಿನ ಸುಮ್ಮನೆ ತಲೆ ಒಂದು ಬಾಚ್ಕೋಬೇಕು, ಟಿಕ್ ಮಾರ್ಕ್ ಆಯಿತು, ಹಣೆಗೆ ಒಂದು ಇಟ್ಕೋಬೇಕು, ಮುಖಕ್ಕೊಂದು ಕ್ರೀಮ್ ಹಾಕ್ಕೊಂಡೆ, ಸ್ನಾನ ಅಂತ ಆಯಿತು, ಮುಗೀತು. ಬಹಳಷ್ಟು ಸಲ ಆ ಥರ ಮಾಡ್ಕೋತೀವಲ್ಲ ಅಲ್ವಾ? ನಮಗೆ ಅಂದರೆ ನಾವು ಯೋಚನೆ ಮಾಡಿ, ಮಾಡ್ಕೋತೀವ? ಆ ಥರ ಮಾಡ್ಕೋಬೇಕಾ? ಸರಿನಾ ಇಲ್ವಾ? ಏನೋ ಒಂದು ಆಯಿತು, ದಿನ ನಡೀತಾ ಇರಬೇಕು. ಹೌದಾ? ದಿನ ನಮ್ಗೆ ಯಾವತ್ತು ಕೊನೆ ದಿನ ಗೊತ್ತಿಲ್ಲ, ಎಷ್ಟು ದಿನ ಇಲ್ಲಿರ್ತೀವಿ ಗೊತ್ತಿಲ್ಲ. ದಿನ ನಡೀತಾ ಇರಬೇಕು, ಪ್ರತಿದಿನ ಅದೇ ಥರ 50 ದಿನ ಬದುಕಿ ಏನು ಸಾಧನೆ ಮಾಡಿದ್ವಿ? ಆಯ್ತು, ಒಂದ್ಸಲ ಇನ್ನೊಂದು ಉದಾಹರಣೆಗೆ ಬರೋಣ. ಆ್ಯಕ್ಚುಲಿ ಮಕ್ಕಳ ಹತ್ರ ಕ್ಲೋಸ್ಲಿ ಏನಂತಾರೆ, ಮಕ್ಕಳ ಜೊತೆ ಒಡನಾಟ ಇರೋರಿಗೆ ಅಥವಾ ಅವ್ರಿಗೆ ಮಕ್ಕಳಿರೋರಿಗೆ ಇದು ಚೆನ್ನಾಗಿ ನಾಟತ್ತೆ. ಹೇಗೆ ಅಂದರೆ, ಅದು ನೀಟಾಗಿ ಎಕ್ಸಾಂಪಲ್ ಕ್ಯಾಚ್ ಆಗುತ್ತೆ. ಹೇಗೆ ಅಂದರೆ, ನಿಮ್ಮ ಮಗು ಟ್ರಿಪ್ಪಿಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ, ಆಯಿತಾ? ಅದಕ್ಕೆ ಡ್ರೆಸ್ಸು, ಚಿಕ್ಕ ಮಗು ಅಂದ್ಕೊಳ್ಳಿ, ಒಂದು 5 ವರ್ಷದ ಒಳಗಿರೋ ಮಗು, ಪರವಾಗಿಲ್ಲ, ಸ್ಕೂಲ್ ಟೀಚರ್ಸ್ ಎಲ್ಲ ನೋಡ್ಕೋತಾರೆ, ಅಲ್ಲಿ ತೊಂದರೆ ಇಲ್ಲ ಅಂತ ನೀವು ಬ್ಯಾಗಲ್ಲಿ ಒಂದಷ್ಟು ಬಟ್ಟೆಗಳೆಲ್ಲ ಇಟ್ಬಿಟ್ಟು, ಆಮೇಲೆ ಇನ್ನೊಂದು ಕಡೆ ಸ್ನ್ಯಾಕ್ಸು, ಹಣ್ಣು, ಆಮೇಲೆ ಏನಾದರೂ ಆಟ ಸಾಮಾನು, ಇದೆಲ್ಲ 3 ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಕಳಿಸ್ತೀರ ಮಗುನ. ಆಯಿತಾ? ವ್ಯಾನಲ್ಲಿ ಕೂಡಿಸ್ಬಿಟ್ಟು ಕಳಿಸ್ತೀರ. ಅವ್ರ ಟೀಚರ್ಸ್ ಜೊತೆ ಬೇರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಆ ಮಗು ಅಲ್ಲಿ ಹೋಗಿ ಬಟ್ಟೆಗಳೆಲ್ಲ ಬೇರೆ ಯಾರೋ ಇನ್ನೊಂದು ಫ್ರೆಂಡ್ಸ್ ಕೇಳಿದ್ರು ಅಂತ ಅವರು ಕೊಟ್ಬಿಟ್ಟು, ಸ್ನ್ಯಾಕ್ಸ್ ಎಲ್ಲ ಅಲ್ಲಿರೋರಿಗೆಲ್ಲ ಹಂಚ್ಬಿಟ್ಟು, ಹಾಲು, ಹಣ್ಣು, ಹಂಪಲು ಎಲ್ಲರೂ ಬೇರೆಯವ್ರಿಗೆ ಹಂಚ್ಬಿಟ್ಟು, ಅಲ್ಲೇ ಎಲ್ಲರಿಗೂ ಕೊಟ್ಬಿಟ್ಟು, ನಾನು ಎಲ್ಲೆಷ್ಟು ಒಳ್ಳೆಯವಳು, ಎಲ್ಲರಿಗೂ ಎಲ್ಲ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಆರಾಮಾಗಿ ಮನೆಗೆ ಎಲ್ಲ ಖಾಲಿ ಬ್ಯಾಗೆಲ್ಲ ಎತ್ಕೊಂಡು, ಊಟನೂ ಮಾಡಿದೆ, ಏನೂ ತಿಂದೆ, ಬಟ್ಟೆ ಗಲೀಜು ಮಾಡ್ಕೊಂಡಿರೋ, ಬೆಳಗ್ಗೆ ಹಾಕೊಂಡು ಹೋಗಿರೋ ಬಟ್ಟೆ ಗಲೀಜಾಗಿದ್ರು ಅದನ್ನೇ ಹಾಕ್ಕೊಂಡು ಹಾಗೆ ಮನೆಗೆ ಬಂದರೆ ನಿಮ್ಗೆ ಹೇಗೆ ಅನಿಸುತ್ತೆ? ನಿಮ್ಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಕೋಪ ಬರುತ್ತೆ, ಹೊಟ್ಟೆ ಉರಿಯುತ್ತೆ. ಅಯ್ಯೋ, ನಾನು ಅಷ್ಟೆಲ್ಲ ನಿನಗೆ ಅಂತ ಕಳಿಸಿದ್ದೆ, ಏನು ಎಲ್ಲರಿಗೂ ಕೊಟ್ಬಿಟ್ಟು ನೀನು ಸುಮ್ಮನೆ ಬಂದ್ಬಿಟ್ಟ ಅಂತ. ನಾವಿನ್ನೇನು ಮಾಡ್ತಾ ಇರೋದು? ನಮಗೆ ಏನಾಗುತ್ತೆ, ಚಿಕ್ಕ ವಯಸ್ಸಲ್ಲಿ ಹೇಳಿರ್ತಾರೆ, ನಿನಗೆ ಅಂತ, ಈಗ ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಇಲ್ದೇರೆ ನನಗೆ ಏನೋ ಮಾಡಿಕೊಂಡ್ರೆ ನೀನು ಸ್ವಾರ್ಥಿ ಅಂತ. ಎಷ್ಟೋ ಜನ ಶಾಲೆಗಳಲ್ಲಿ ಹೇಳಿರ್ತಾರೆ, ಎಲ್ಲೋ ಅಲ್ಲಿ ಇಲ್ಲಿ ಹೇಳಿರ್ತಾರೆ, ಎಲ್ಲ ಕಡೆ ಹೇಳಿರ್ತಾರೆ, ಮನೆಗಳಲ್ಲೂ ಹೇಳಿರ್ತಾರೆ ಒಂದೊಂದ್ಸಲ.
ಅದು ಏನಾಗ್ಬಿಡುತ್ತೆ, ನನಗೆ ಏನ್ ಮಾಡ್ಕೊಂಡ್ರು ನಾನು ಸ್ವಾರ್ಥಿ ಅನ್ನೋ ತರ ಮೈಂಡು ಸೆಟ್ ಆಗೋಗ್ಬಿಟ್ಟಿರುತ್ತೆ. ಬೇರೆಯವ್ರಿಗೆ ಮಾಡೋದು ಖಂಡಿತ ಅಂತ ದೊಡ್ಡ ಕೆಲಸ ಏನೂ ಇಲ್ಲ, ಬೇರೆ ಯಾವುದೂ ಇಲ್ಲ. ಬೇರೆಯವ್ರಿಗೆ ಸಹಾಯ ಮಾಡೋದು ತುಂಬ ಒಳ್ಳೆ ಕೆಲಸ. ಆದರೆ ನಮ್ಮನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆ ಸಹಾಯ ಮಾಡೋದು ಅದೇನು ತುಂಬ ದೊಡ್ಡ ಒಳ್ಳೆ ಕೆಲಸ ಅಂತ ಅಲ್ಲ. ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವು ನಮಗೆ ಮೊದಲನೇ ಜವಾಬ್ದಾರಿ. ನಮ್ಮ ಜವಾಬ್ದಾರಿನ ಬಿಟ್ಬಿಟ್ಟು ಊರು ಉದ್ಧಾರ ಮಾಡಕ್ಕೆ ಹೋದರೆ ನೀವೇ ಯೋಚನೆ ಮಾಡಿ. ನೀವು ಒಂದು ವಾರ ಊಟ ಮಾಡಬೇಡಿ, ಬರೀ ಬೇರೆಯವ್ರಿಗೆ ಕೊಡ್ತಾ ಹೋಗಿ. ನಿಮ್ಮ ದೇಹ ಏನಾಗುತ್ತೆ? ನಿಮ್ಗೆ ಆಮೇಲೆ ಶಕ್ತಿ ಇರುತ್ತಾ ಬೇರೆಯವ್ರಿಗೆ ಈವನ್ ಅಡುಗೆ ಮಾಡಿ ಊಟ ಬಡಿಸೋಕ್ಕೆ? ಅದೇ ಥರ ಅಲ್ವಾ, ನಿಮಗೆ ನೀವು ಕೊಟ್ಕೊಂಡೆ ಬರೀ ಬೇರೆಯವ್ರಿಗೆ ಕೊಡ್ತಾ ಇದ್ರೆ ನೀವೀಗ 100 ದಿನ, ಈಗ ದಿನ ನೀವು ನಿಮಗೆ ಕೊಟ್ಕೊಂಡು ಬೇರೆಯವ್ರಿಗೆ ಕೊಟ್ರೆ, ದಿನ ನೀವು ಊಟ ಮಾಡಿ ಆಮೇಲೆ ಬೇರೆಯವ್ರಿಗೂ ಹೋಗಿ ಹಂಚ್ಬಿಟ್ಟು ಬಂದರೆ ನಿಮಗೆ ಶಕ್ತಿ ಇರುತ್ತೆ ಬೇಕಾದಷ್ಟು ದಿನ ಮಾಡೋ ಹಾಗೆ. ಅದು ಬಿಟ್ಟು ನಿಮಗೆ ಅಯ್ಯೋ ನಾನು ಬದುಕಬೇಕು 2 ಸ್ಪೂನ್ ತಿಂತೀನಿ ಅಂದರೆ ನೀವು ನೋಡಿ, ನಿಮ್ಮ ಜೀವನ ಕಾಲನೇ ಚಿಕ್ಕದು ಮಾಡ್ಕೋತಾ ಇದ್ದೀರಾ. ನಿಮ್ಮ ಜೀವನನೇ ಚಿಕ್ಕದು ಮಾಡಿಕೊಂಡು ಬೇರೆಯವ್ರಿಗೇನೋ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಅದು ಎಷ್ಟರ ಮಟ್ಟಿಗೆ ಅದು ಸರಿ? ನಮ್ಮ ಜವಾಬ್ದಾರಿನ ಬಿಟ್ಬಿಟ್ಟು ನಾವೇನೋ ಊರು ಉದ್ಧಾರ ಮಾಡೋದು ಸರಿನಾ? ಬೇರೆಯವ್ರು ಖಂಡಿತ ಹೇಗೇನು ನಾನು ಬೇರೆಯವ್ರಿಗೆ ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ, ಖಂಡಿತ ಮಾಡಿ ಎಲ್ಲರಿಗೂ. ಬಟ್ ಆ ಪಟ್ಟಿನಲ್ಲಿ ನಿಮ್ಮ ಹೆಸರು ಮೊದಲಿರಬೇಕು. ನಮಗೆ ಮೊದಲು ನಾವು ಮಾಡ್ಕೋಬೇಕು, ಆಮೇಲೆ ಬೇರೆ ಎಲ್ಲರಿಗೂ ಮಾಡಬೇಕು. ಈ ಚಿಕ್ಕ ವಯಸ್ಸಲ್ಲಿ ಹೇಳಿರ್ತಾರಲ್ಲ, ನೀನು ಓಹೋ ಅದೇ ಹೇಳಿದ, ಈಗ ಒಂದು ಚಾಕ್ಲೇಟ್ ಇರುತ್ತೆ ಅನ್ಕೊಳ್ಳಿ, ಅದು ಚಿಕ್ಕ ಮಗು ಕೇಳಿದ್ರೆ ಕೊಡು ಅಂತ, ಇಲ್ಲ ನನ್ನ ಚಾಕ್ಲೇಟ್ ನಾನು ತಿಂತೀನಿ ಅಂದರೆ ನೋಡಿ ಎಷ್ಟು ಸ್ವಾರ್ಥಿ ಅಂತ. ಈ ಥರ ಒಂದಲ್ಲ ಎರಡಲ್ಲ ಎಷ್ಟೋ ಇನ್ಸಿಡೆಂಟ್ಸ್ ಆಗಿರುತ್ತೆ. ಅದರಲ್ಲಿ ಮೈಂಡಲ್ಲಿ ಇವ್ರಿಗೆ ಫಿಕ್ಸ್ ಆಗೋಗ್ಬಿಟ್ಟಿರುತ್ತೆ ಆ ಥರ, ಓ ನನಗೆ ನಾನು ಏನು ಮಾಡಿಕೊಂಡ್ರು ಅದು ಸ್ವಾರ್ಥ ಅಂತ. ಅವರು ಬೇಸಿಕ್ ನೀಡ್ಸ್ ಕೂಡ ಬೇರೆಯವ್ರಿಗೆ ಮೊದಲು ಕೊಡಬೇಕು ಅನ್ನೋ ಥರ ಆಗೋಗಿರುತ್ತೆ. ಹಲವಾರು ಕಡೆ ಮೊದಲನೇ ಮಕ್ಕಳಿಗೆ ಹಾಗಾಗಿರುತ್ತೆ. ಯಾಕೆಂದರೆ 2ನೇ ಮಗು ಬಂದಾಗ ಎಲ್ಲ ಚಿಕ್ಕ ಮಗು ಪಾಪ ಕೊಟ್ಬಿಡು, ಪಾಪ ಮಗು ಕೇಳ್ತಾ ಇದೆ ಕೊಟ್ಬಿಡು ಒಂದು ಅವ್ರಿಗೆ ಎಲ್ಲ ಬರೀ ಅವ್ರಿಗೆ ಕೊಡೋದೇ ಆಗೋಗಿರುತ್ತೆ. ಐ ಮೀನ್ ಮೋಸ್ಟ್ಲಿ ಆಗಿರುತ್ತೆ. ಬಟ್ ಕೆಲವು ಕಡೆ ಚಿಕ್ಕ ಮಕ್ಕಳು ಇರ್ಬೋದು, ಯಾರಾದರೂ ಇರ್ಬೋದು, ಎಲ್ಲ ಮಕ್ಳಿಗೂ ಆಗಿರಬಹುದು. ಬಟ್ ಇವಾಗ ನಾವು ಇದನ್ನ ನೋಡಿ ತಿದ್ಕೊಳ್ಳೋಣ. ಅವಾಗ ಹಾಗಾಗಿದೆ ಹೌದು, ಆದ್ರೆ ಇವಾಗ ನಾವು ಎಚ್ಚೆತ್ಕೋಬೇಕು. ನೋಡಿ, ನಮ್ಮನ್ನೇ ನಾವು ನೋಡ್ಕೊಂಡೆ ಬೇರೆಯವ್ರನ್ನ ನೋಡ್ಕೊಳಕ್ ಹೋಗೋದು ತಪ್ಪು. ಅದು ನಮ್ಮ ಜವಾಬ್ದಾರಿ. ಫಸ್ಟ್ ಇರೋದು ನಮ್ಮ ಜವಾಬ್ದಾರಿ ನಮ್ಮನ್ನ ನೋಡ್ಕೊಳಕ್ಕೆ. ನೀವೇ ಯೋಚನೆ ಮಾಡಿ. ಈಗ ನಾನು ಆ ಮಗು ಬಗ್ಗೆ ಹೇಳಿದ್ನಲ್ಲ, ಆ ಮಗುಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕಳ್ಸಿದ್ದು, ಆ ತಾಯಿಗೆ ಎಷ್ಟು ಬೇಜಾರಾಗಿರ್ಬೇಕು. ಹಾಗೆ ಅಲ್ವಾ ದೇವರು ನಮಗೋಸ್ಕರ ಅಂತ ಸಂಬಂಧ ಎಲ್ಲ, ಅಪ್ಪ ಅಮ್ಮ ಅಕ್ಕ ತಂಗಿ ಫ್ರೆಂಡ್ಸು ಎಲ್ಲರನ್ನೂ ಕಳಿಸ್ಬಿಟ್ಟು, ನಮಗೆ ಅಂತ ತಿನ್ನಕ್ಕೆ ಅಂತ ಊಟ ಇರಲಿ ಅಂತ ಹಸಿರು ಗಿಡ ಮರ ಎಲ್ಲ ಏನೇನು ಬೇಕೋ ಎಲ್ಲ ಕೊಟ್ರೆ, ನಾವು ನಮ್ಮನ್ನ ಬಿಟ್ಬಿಟ್ಟು ನಾನಿವತ್ತು ಊಟ ಮಾಡದೆ ಹೋಗಿ ಗಿಡ ಎಲ್ಲ ನೆಟ್ಬಿಟ್ಟು ಬರ್ತೀನಿ. ಗಿಡ ನೆಡ್ತಾ ಇರೋದೇ ನಮಗೋಸ್ಕರ. ದೇವರು ನಮಗೋಸ್ಕರನೇ ಎಲ್ಲ ಕೊಟ್ಟಿರೋದು. ನಾವು ಫಸ್ಟ್ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ನೆಮ್ಮದಿ, ನಮ್ಮ ಬುದ್ಧಿಶಕ್ತಿ ಇದನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನಾವು ಹೇಗೆ ಕಾಣಿಸ್ತೀವಿ, ನಾವು ಹೇಗಿರ್ತೀವಿ, ನಾವು ಖುಷಿಯಾಗಿದ್ದೀವ, ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಹೇಳ್ದ ಹಾಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂದ್ಕೊಳ್ಳಿ. ಅದಕ್ಕೆ ನೀಟಾಗಿ ಚೂಸ್ ಮಾಡಿರ್ತಾರೆ, ಯಾರು ಮೇನ್ ಕ್ಯಾರೆಕ್ಟರ್ ಯಾರು, ಸೈಡ್ ಕ್ಯಾರೆಕ್ಟರ್ಸ್ ಯಾರು ಅಂತ. ಒಂದು ಮೇನ್ ಕ್ಯಾರೆಕ್ಟರು, ಇನ್ನು 6 ಜನ ಆ ಕಡೆ ಈ ಕಡೆ ಸೈಡ್ ಕ್ಯಾರೆಕ್ಟರ್ಸ್. ಆಯಿತಾ? ಈ ಮೇನ್ ಕ್ಯಾರೆಕ್ಟರ್ ಇದ್ದಾರಲ್ಲ ಅವರು ನೀವೇ ಅಂದ್ಕೊಳ್ಳಿ. ಆಯಿತಾ? ನೀವು ಮಧ್ಯದಲ್ಲಿ ನೀವು ಡ್ಯಾನ್ಸ್ ಮಾಡಬೇಕು. ಆದರೆ ನೀವು ಎಲ್ಲರಿಗೂ ಹೆಲ್ಪ್ ಮಾಡೋದ್ರಲ್ಲೇ ಇದ್ದೀರಾ ಪೂರ್ತಿ. ಡ್ಯಾನ್ಸ್ ಪ್ರಾಕ್ಟೀಸಲ್ಲೆಲ್ಲ ನೀವು ಬರೀ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ. ನೀನು ಇದು ಮಾಡು, ನಿಂಗೆ ಏನಾದರೂ ಜ್ಯೂಸ್ ಬೇಕಾ, ನಿಂಗೆ ಸುಸ್ತಾಯ್ತಾ, ನಾನು ಟವಲ್ ತಂದು ಕೊಡ್ಲಾ, ನಿಂಗೆ ಏನಾದರೂ ಮಾಡ್ಲಾ ಅಂತ ಎಲ್ಲ ನೀವೆಲ್ಲರಿಗೂ ತುಂಬ ಸಹಾಯ ಮಾಡ್ತಾ ಇದ್ದೀರಾ 12 ಜನಕ್ಕೂ. ಕೊನೆಯ ದಿನ ಫೈನಲ್ ಡ್ಯಾನ್ಸ್ ದಿನ ಬಂತು. ಆಯಿತಾ? ಡ್ಯಾನ್ಸ್ ದಿನಾನು ನೀವು ಮೇಕಪ್ಪು ಕಾಸ್ಟ್ಯೂಮು ಎಲ್ಲ ರೆಡಿ ಆಗಬೇಕಲ್ಲ. 12 ಜನ ನೀವೆಲ್ಲರಿಗೂ ಮೇಕಪ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕಾಸ್ಟ್ಯೂಮ್ ಹಾಕೊಳಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದೀರಾ. ಆಮೇಲೆ ಏನೇನು ಫೈನಲ್ ಪ್ರಿಪ್ರೇಷನ್ ಅಲ್ತಾ ಹಾಕಬೇಕಾ, ಏನು ಹಾಕಬೇಕು ಎಲ್ಲ ಮಾಡಿಸ್ತಾ ಇದ್ದೀರಾ. ಆಯಿತಾ? ಕೊನೆಗೆ ಬಂತು ಫೈನಲ್, ತೆರೆ ಎಳೆದ್ರು, ಎಲ್ಲ ನಿಂತಿದ್ದಾರೆ 12 ಜನ ಚೆನ್ನಾಗಿ ರೆಡಿಯಾಗಿ, ಗ್ಲೋಯಿಂಗ್ ಆಗಿ, ಮೇಕಪ್ ಎಲ್ಲ ಚೆನ್ನಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿದೆ, ಪರ್ಫೆಕ್ಟಾಗಿ ನಿಂತಿದ್ದಾರೆ. ಮಧ್ಯದಲ್ಲಿ ನೀವು ಮಧ್ಯದಲ್ಲಿ ಮೇನ್ ನೀವಲ್ವಾ, ನೀವು ಯಾವ ಹಳೆ ಬಟ್ಟೆ ಹಾಕ್ಕೊಂಡಿದ್ರು ಅದೇ ಹಳೆ ಬಟ್ಟೆಲಿದ್ದೀರಾ. ಹೇರ್ ಸ್ಟೈಲ್ ಆಗಿಲ್ಲ, ಮೇಕಪ್ ಆಗಿಲ್ಲ,
ಪ್ರಾಕ್ಟೀಸು ಆಗಿಲ್ಲ, ನಿಮಗೆ ಗೊತ್ತು ಇಲ್ಲ ಏನು ಡ್ಯಾನ್ಸ್ ಮಾಡಬೇಕು ಸರಿಯಾಗಿ ಅಂತ. ಎಲ್ಲೋ ಚೂರುಪಾರು ಅಲ್ಲಿ ಇಲ್ಲಿ ನೋಡಿರೋದಷ್ಟೇ. ಯಾಕಂದರೆ ನೀವೆಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀರಾ ಅಲ್ವಾ, ನೀವು ಸೆಲ್ಫ್ಲೆಸ್ ಅಲ್ವಾ, ನಿಮ್ಗೆ ಸ್ವಾರ್ಥ ಇಲ್ಲ ಅಲ್ವಾ. ಇವಾಗ ಅಲ್ಲಿ ಕೂತ್ಕೊಂಡಿದ್ದಾರೆ ಫ್ರಂಟ್ ರೋ ಅಲ್ಲಿ, ಈಗ ಆಡಿಯನ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಫ್ರಂಟ್ ರೋ ಅಲ್ಲಿ ಈ ಡ್ಯಾನ್ಸ್ ಟ್ರೂಪ್ನ ಚೂಸ್ ಮಾಡಿದಾರಲ್ಲ, ಒಬ್ರು ಮೇನ್ ಕ್ಯಾರೆಕ್ಟರ್, ನೀವು ಮೇನ್ ಕ್ಯಾರೆಕ್ಟರ್ ಆಗಬೇಕು, ಸುತ್ತು ಇಷ್ಟು ಜನ ಇರಬೇಕು ಅಂತೆಲ್ಲ ಚೂಸ್ ಮಾಡಿದಾರಲ್ಲ, ಅವ್ರು ಕೂತ್ಕೊಂಡಿದ್ದಾರೆ. ಈಗ ಈ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ, ನಡೆಯುತ್ತೆ, ಮುಗಿದೋಗುತ್ತೆ. ಅವ್ರಿಗೆ ಹೇಗೆ ಅನ್ನಿಸ್ಬೇಕು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ನಿಮ್ಮನ್ನ ಈಗ ಆ 6 ಜನ 12 ಜನದ ಮೇಲೆ ನೀವು ಮಧ್ಯ ಇರಬೇಕು. ನೀವು ನಿಮ್ಮ ಲೈಫು ಇದು ನಿಮ್ಮ ಪ್ರೈಮರಿ ಪರ್ಸನ್ ಅಂತ ಚೂಸ್ ಮಾಡಿದಾಗ ನೀವು ಅವ್ರಿಗೆ ಬೆಲೆ ಕೊಟ್ರ, ಇಲ್ಲ ಅವ್ರಿಗೆ ಮರ್ಯಾದೆ ಬರುತ್ತಾ, ಅವ್ರಿಗೆ ಅವಮಾನ ಆಗಲ್ವಾ? ನಾನು ಎಂಥವ್ರನ್ನ ಸೆಲೆಕ್ಟ್ ಮಾಡಿದೆ, ಡ್ಯಾನ್ಸು ಸರಿಯಾಗಿ ಮಾಡಲಿಲ್ಲ, ಅಲ್ಲಿ ಕಾಸ್ಟ್ಯೂಮ್ ಮೇಕಪ್ ಏನೂ ಇಲ್ಲ, ಅಯ್ಯೋ ಏನಿದು ಅಂತ ದೇವ್ರಿಗೆ ಹಾಗನ್ಸೋದಲ್ವಾ? ದೇವರು ನಿಮ್ಮನ್ನ ಚೂಸ್ ಮಾಡಿ ತಾನೇ ಕೆಳಗೆ ಕಳಿಸಿರೋದು ಭೂಮಿಗೆ. ಬದುಕಲಿ, ಇವರು ಚೆನ್ನಾಗಿ ಬದುಕಲಿ ಅಂತ ಸುತ್ತು ಎಲ್ಲ ನಿಮ್ಗೇನು ಬೇಕೋ ಅದು ಅಬಂಡೆನ್ಸ್, ಪ್ರಾಸ್ಪೆರಿಟಿ ಎಲ್ಲ ಕೊಟ್ಬಿಟ್ಟು ಕಳಿಸಿದ್ರೆ, ಅಯ್ಯೋ ದುಡ್ಡಿದ್ರೆ ಬೇರೆ ಯಾರಿಗಾದ್ರು ಕೊಟ್ಬಿಡೋಣ, ಬೇಡ ನಾನು ತೊಗೊಳೋದು ಬೇಡ. ಎಷ್ಟು ಸಲ ನಾವು ಮಾಡಲ್ಲ, ನಾನೇ ಮಾಡಿದ್ದೀನಿ. ನಾನು ಅಕ್ಕನ ಮಕ್ಕಳನ್ನ ಐಸ್ ಕ್ರೀಮ್ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವ್ರು ತಗೊಳ್ಳಿ, ಎಷ್ಟಾದರೂ ಪರವಾಗಿಲ್ಲ, 100 ರೂಪಾಯಿ ಐಸ್ ಕ್ರೀಮ್ ಆದರೂ ಪರವಾಗಿಲ್ಲ, 150 ರೂಪಾಯಿ ಐಸ್ ಕ್ರೀಮ್ ಆದರೂ ಪರವಾಗಿಲ್ಲ, ನಿಮ್ಗೇನು ಇಷ್ಟ ಆಗುತ್ತೋ ಅದು ತಗೊಳ್ಳಿ. ಸರಿ, ನಾನು ತಗೊಳ್ಳೋ ಸರ್ದಿ ಬಂದ ತಕ್ಷಣ ಬೇಡ 10 ರೂಪಾಯಿದೊಂದು ಚಿಕ್ಕ ತಗೊಳ್ಳೋಣ ಸಾಕು, ಏನು ಐಸ್ ಕ್ರೀಮ್ ಸುಮ್ಮನೆ ತಿಂದರೆ ಆಯಿತು. ಅಯ್ಯೋ ಮಕ್ಕಳಿಗೇನೋ ಜೋಶ್ ಇರುತ್ತೆ, ನಮಗೇನು. ನಾನೇ ಅಲ್ಲ, ಇದು ತುಂಬ ಜನ ಮಾಡ್ತಾರೆ. ನಾವು ಅಂತ ಬಂದಾಗ ನಾವು ಏನೋ ಒಂದಿರಲಿ ಬಿಡು, ಎಲ್ಲರಿಗೂ ಚೆನ್ನಾಗಿ ಅಡುಗೆ ಮಾಡಿ ಬಡಿಸೋಣ, ನಾವೇನೋ ಉಳ್ದಿತ್ತು ತಿಂದರೆ ಆಯಿತು ಬಿಡು. ಎಷ್ಟೋ ಜನ ಮಾಡ್ತೀವಿ, ಅದು ತಪ್ಪು. ಎಲ್ಲರಿಗೂ ಮಾಡಿ ಬಡಿಸಿದ ಥರನೇ ನಾವು ತಿನ್ನಬೇಕು. ಹೌದು, ನಮ್ಮ ಜವಾಬ್ದಾರಿ, ನಮ್ಮ ಜೀವನ, ನಾವು ಚೆನ್ನಾಗಿ ರೆಡಿ ಆಗಬೇಕು. ಬೇರೆಯವ್ರನ್ನೂ ಚೆನ್ನಾಗಿ ರೆಡಿ ಮಾಡಿ, ಬಟ್ ನೀವೂ ರೆಡಿಯಾಗಿ. ಬೇರೆಯವ್ರಿಗೆ ಚೆನ್ನಾಗಿ ಅಡುಗೆ ಮಾಡಿ ಊಟ ಹಾಕಿ, ನೀವು ಚೆನ್ನಾಗಿ ಊಟ ಮಾಡಿ, ನೀವು ಪೌಷ್ಟಿಕವಾಗಿರಬೇಕು. ಬೇರೆಯವ್ರಿಗೆ ನೀವು ಹೆಲ್ತಿಯಾಗಿರಿ ಅಂತ ಸಪೋರ್ಟ್ ಮಾಡಿ, ನೀವು ಹೆಲ್ತಿಯಾಗಿರಿ. ತಿರ್ಗಾ ಯೋಚನೆ ಮಾಡಿ, ಆ ಡ್ಯಾನ್ಸ್ ಪ್ರೋಗ್ರಾಮ್ ಥರ ದೇವರು ನಿಮ್ಮನ್ನ ಮೇನ್ ಕ್ಯಾರೆಕ್ಟರ್ ಆಗಿರೋ ನಿಮ್ಮ ಲೈಫಲ್ಲಿ ಅಂತ ಕಳಿಸಿದ್ದಾಗ ನೀವು ಬೇರೆಯವ್ರ ಲೈಫ್ಗೆಲ್ಲ ಸಪೋರ್ಟ್ ಮಾಡಿಕೊಂಡು ನಾನು ಸೈಡ್ಗೆ ಹೆಂಗೋ ಒಂದಾಗಿರ್ತೀನಿ ಅಂದರೆ ಬೇಜಾರಾಗಲ್ವಾ ದೇವ್ರಿಗೆ? ನಾವೆಲ್ಲ ದೇವ್ರಿಗೆ ಮಕ್ಕಳಿದ್ದ ಹಾಗೆ ಅಲ್ವಾ? ಎಷ್ಟು ಸಲ ನಾವು ನಮ್ಮನ್ನ ಸೈಡ್ ಲೈನ್ ಮಾಡ್ಕೊಂಡಾಗ ನಮ್ಮ ತಂದೆ ತಾಯಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನಿಮ್ಮ ಮಕ್ಕಳು ನೋಡಿ, ನಿಮ್ಮ ಮಕ್ಕಳು ಅವ್ರನ್ನ ಸೈಡ್ ಲೈನ್ ಮಾಡ್ಕೊಂಡ್ರೆ ಎಲ್ಲನ ಎಷ್ಟು ಬೇಜಾರಾಗುತ್ತೆ ನಿಮಗೆ. ಹಾಗೇನೆ ನೀವು ನಿಮ್ಮನ್ನ ಸೈಡ್ ಲೈನ್ ಮಾಡ್ಕೊಂಡ್ರೆ ನಿಮ್ಮ ತಂದೆ ತಾಯಿಗೆ ಬೇಜಾರಾಗಲ್ವಾ? ಅವ್ರು ಇದಾರೋ ಇಲ್ವೋ? ಆದರೂ ಅದು ಕರೆಕ್ಟ್ ಅಲ್ವಾ? ನೀವು ಯೋಚನೆ ಮಾಡ್ಬೇಕಲ್ವಾ ಅದನ್ನು. ಇಷ್ಟು ಹೇಳಿ ನಾನಿಲ್ಲಿ ಸ್ಟಾಪ್ ಮಾಡ್ತೀನಿ ವಿಡಿಯೋನ. ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನೀವು ಈ ವಿಡಿಯೋ ನೋಡಿದ್ಮೇಲೆ ಏನು ಬದಲಾವಣೆ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಎಲ್ಲಿ ನೀವು ನಿಮ್ಮನ್ನ ಸೈಡ್ ಲೈನ್ ಮಾಡ್ಕೊತಾ ಇದ್ರಿ, ಇವಾಗ ಅದನ್ನು ಸರಿ ಮಾಡ್ಕೊಂಡಿದ್ದೀರಾ. ಖಂಡಿತ ಮರೀದೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂಥದ್ದೇ ಬಹಳಷ್ಟು ವಿಚಾರದ ಬಗ್ಗೆ ನಾವು ಇದರಲ್ಲಿ ಚರ್ಚೆ ಮಾಡ್ತೀವಿ, ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.